ರವಿ ಮತ್ತು ಅವನ ಸ್ನೇಹಿತರು ಸಾಮಾನ್ಯವಾಗಿ ಊಟಕ್ಕಾಗಿ ಆಫೀಸ್ ಕ್ಯಾಂಟೀನ್ನಲ್ಲಿ ಕುಳಿತಿದ್ದಾಗ ಸವಿತಾ ಪ್ರವೇಶಿಸಿ ಎಲ್ಲರ ಗಮನ ಸೆಳೆದಳು. ಅವಳ ಸೌಂದರ್ಯವು ಆಕರ್ಷಕವಾಗಿತ್ತು. ರವಿ, ಊಟದ ನಂತರ ನನ್ನ ಕೋಣೆಯಲ್ಲಿ ಬಂದು ಭೇಟಿಯಾಗು ಎಂದು ಅವಳು ದೂರದಿಂದಲೇ ಸೂಚಿಸಿ ತನ್ನ ಕೋಣೆಗೆ ಸಾಗಿದಳು. ರವಿ ತನ್ನ ಸಹೋದ್ಯೋಗಿಗಳ ತಮಾಷೆಗೆ ಗುರಿಯಾದನು. ರವಿ, ನೀನು ನಿಜಕ್ಕೂ ಅದೃಷ್ಟಶಾಲಿ. ನಿನ್ನ ಹೆಂಡತಿ ತನ್ನ ತವರು ಮನೆಯಲ್ಲಿದ್ದಾಳೆ. ಎಷ್ಟು ಸುಂದರ ಮಹಿಳೆಯೊಂದಿಗೆ ನೀನು ಸಮಯ ಕಳೆಯಲಿದ್ದೀಯಾ ಎಂಬುದು ಆಕೆಗೆ ತಿಳಿಯುವುದಿಲ್ಲ. ಸವಿತಾ ಜೊತೆ ಮಜಾ ಮಾಡು. ನಾವು ಅಂಜುಗೆ ಖಂಡಿತ ಹೇಳುವುದಿಲ್ಲ ಎಂದು ಅವರು ರವಿಯನ್ನು ಕೀಟಲೆ ಮಾಡಿದರು. ವಿಚ್ಛೇದಿತ ಸವಿತಾ ಕಚೇರಿಯಲ್ಲಿ ವಿಚಿತ್ರ ಖ್ಯಾತಿಯನ್ನು ಹೊಂದಿದ್ದಳು. ಕೆಲವರು ಅವಳನ್ನು ದೊಡ್ಡ ಫ್ಲಾಟ್ ಎಂದು ಪರಿಗಣಿಸಿದ್ದರು ಮತ್ತು ಅವಳು ಈ ಹಿಂದೆ ಕೆಲವು ವಿವಾಹಿತ ಪುರುಷರೊಂದಿಗೆ ಸಂಬಂಧ ಹೊಂದಿದ್ದಳು ಎಂದು ಗುಸುಗುಸುಗಳು ಕೇಳಿಬರುತ್ತಿದ್ದವು. ಅವಳು ಯಾವಾಗಲೂ ತನ್ನ ಸಂಗಾತಿಗಳನ್ನು ತಾನೇ ಆರಿಸಿಕೊಳ್ಳುತ್ತಿದ್ದಳು ಮತ್ತು ಅವರು ಯಾವಾಗಲೂ ವಿವಾಹಿತ ಪುರುಷರೇ ಆಗಿರುತ್ತಿದ್ದರು. ಕಳೆದ 2 ತಿಂಗಳಿಂದ ರವಿ ತನ್ನ ಪತ್ನಿ ಅಂಜು ಜೊತೆಗಿನ ಸಂಬಂಧದಲ್ಲಿನ ಸಮಸ್ಯೆಗಳಿಂದ ತೀವ್ರ ಒತ್ತಡದಲ್ಲಿದ್ದನು. ಕೋಪದಿಂದಾಗಿ ಅಂಜು 2 ತಿಂಗಳುಗಳಿಂದ ತನ್ನ ಹೆತ್ತವರ ಮನೆಯಲ್ಲಿಯೇ ಉಳಿದುಕೊಂಡಿದ್ದಳು. ಈ ಸಮಸ್ಯೆ ಎಷ್ಟು ಜಟಿಲವಾಗಿತ್ತು ಎಂದರೆ ರವಿಗೆ ಯಾವುದೇ ಪರಿಹಾರ ಕಾಣುತ್ತಿರಲಿಲ್ಲ. ಇತ್ತೀಚೆಗೆ ಸವಿತಾ ರವಿಗೆ ಕರೆ ಮಾಡಿ ಅವನು ಅತಿಯಾದ ರಜೆ ತೆಗೆದುಕೊಳ್ಳುತ್ತಿರುವುದರ ಬಗ್ಗೆ ಮಾತನಾಡಿದ್ದಳು. ಒತ್ತಡ ಮತ್ತು ಅತಿಯಾದ ಮದ್ಯಪಾನದಿಂದಾಗಿ ರವಿಗೆ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಅನಿರೀಕ್ಷಿತ ಮನವಿ. ಊಟದ ನಂತರ ರವಿ ಸವಿತಾ ಅವರ ಕೋಣೆಗೆ ಪ್ರವೇಶಿಸಿದನು. ಅವಳು ನಗುಮುಖದಿಂದ ಸ್ವಾಗತಿಸಿ ಕುಳಿತುಕೊಳ್ಳಲು ಸನ್ನೆ ಮಾಡಿದಳು. ನಮಸ್ಕಾರ ರವಿ, ಹೇಗಿದ್ದೀಯಾ ಎಂದು ಅವಳು ಸ್ನೇಹಪರ ಸ್ವರದಲ್ಲಿ ಕೇಳಿದಳು. ನಾನು ಚೆನ್ನಾಗಿದ್ದೇನೆ, ನೀವೇ ಹೇಳಿ ಎಂದು ರವಿ ಸ್ವಲ್ಪ ಚಡಪಡಿಕೆಯಿಂದ ಉತ್ತರಿಸಿದ. ನನಗೆ ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಬೇಕಿತ್ತು. ಆಶ್ಚರ್ಯಗೊಂಡ ರವಿ, ನಾನು ನಿಮಗಾಗಿ ಏನು ಮಾಡಬೇಕು ಎಂದು ಕೇಳಿದ. ನಿಮ್ಮ ಒಳ್ಳೆಯ ಸ್ನೇಹಿತ ಅರುಣ್ ನನಗೆ ಇತ್ತೀಚೆಗೆ ಒಂದು ಪಾರ್ಟಿಯಲ್ಲಿ ಸಿಕ್ಕಿದ್ದ. ನೀವು ಕಾಲೇಜಿನಲ್ಲಿ ಜೊತೆಯಾಗಿದ್ದವರು ಬ್ಯಾಂಕ್ನಲ್ಲಿರುವ ಅರುಣ್. ಹೌದು, ಅದೇ. ನೀವು ಗಿಟಾರ್ ಚೆನ್ನಾಗಿ ನುಡಿಸುತ್ತೀರಿ ಎಂದು ಅವನು ನನಗೆ ಹೇಳಿದ. ಈಗ ಅಷ್ಟು ಅಭ್ಯಾಸವಿಲ್ಲ ಎಂದು ರವಿ ಮುಗುಳ್ನಕ್ಕ. ನನಗೆ ಗಿಟಾರ್ ಕಲಿಯಲು ತುಂಬಾ ಆಸಕ್ತಿಯಿದೆ ರವಿ. ದಯವಿಟ್ಟು ನಾಳೆ ಶನಿವಾರ ನನಗೆ ಒಂದು ಒಳ್ಳೆಯ ಗಿಟಾರ್ ಖರೀದಿಸಲು ಸಹಾಯ ಮಾಡುತ್ತೀರಾ? ಸವಿತಾಳ ವಿನಂತಿಯನ್ನು ತಿರಸ್ಕರಿಸಲು ರವಿಗೆ ಮನಸ್ಸಾಗಲಿಲ್ಲ. ಅವರು ಮಾರುಕಟ್ಟೆಗೆ ಒಟ್ಟಿಗೆ ಹೋಗಲು ಒಪ್ಪಿದಾಗ ಅವಳು ಸಂತೋಷದಿಂದ ನಕ್ಕಳು. ಅಂಜು ತನ್ನ ಹೆತ್ತವರ ಮನೆಗೆ ಹೋಗಿದ್ದಾಳೆ ಅಲ್ವಾ ಎಂದು ಸವಿತಾ ಕೇಳಿದಾಗ ರವಿಯ ನಗು ಮಾಯವಾಯಿತು. ಹೌದು ಎಂದು ಅವನು ಉತ್ತರಿಸಿದ. ಹಾಗಾದರೆ ನಾಳೆ ಬೆಳಿಗ್ಗೆ ನೀವು ನನ್ನೊಂದಿಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ. ನಾನು ನಿಮಗಾಗಿ ಹೂಕೋಸು ಪರೋಟ ಮಾಡುತ್ತೇನೆ. ಓ ವಾವ್, ನನಗೆ ಅವು ಇಷ್ಟ ಎಂದು ನಿಮಗೆ ಹೇಗೆ ಗೊತ್ತು? ನಿಮ್ಮ ಸ್ನೇಹಿತ ಅರುಣ್ ಹೇಳಿದರು. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾನು ಬರಬೇಕೇ? ಹೌದು, ಸರಿ ಹೋಗುತ್ತದೆ. ರವಿ ಮತ್ತು ಸವಿತಾ ಸ್ನೇಹಿತರಂತೆ ವಿದಾಯ ಹೇಳಿದರು. ರವಿ ತನ್ನ ಸಹೋದ್ಯೋಗಿಗಳಿಗೆ ಹೆಚ್ಚು ರಜೆ ತೆಗೆದುಕೊಳ್ಳುವುದನ್ನು ತಪ್ಪಿಸಲು ನಾನು ಉಪನ್ಯಾಸದಿಂದ ಹಿಂತಿರುಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸದಲ್ಲಿ ನಿರತನಾದನು. ಆ ರಾತ್ರಿ 2 ತಿಂಗಳಲ್ಲಿ ಅವನು ಕುಡಿಯದೆ ಮಲಗಿದ ಮೊದಲ ರಾತ್ರಿ. ಸವಿತಾ ಜೊತೆ ಇಡೀ ದಿನ ಕಳೆಯುವ ಆಲೋಚನೆ ಅವನಲ್ಲಿ ಹೊಸ ಉತ್ಸಾಹವನ್ನು ತುಂಬಿತು. ಒತ್ತಡದ ಮೋಡಗಳು ಕರಗಿ ಹೋದಂತೆ ಭಾಸವಾಯಿತು. ಸುಂದರವಾದ ದಿನ. ಮರುದಿನ ಬೆಳಿಗ್ಗೆ ರವಿ ಎಚ್ಚರಿಕೆಯಿಂದ ಉಡುಗೆ ತೊಟ್ಟನು. ಕಾಲೇಜು ದಿನಗಳಂತೆ ಅವನ ಹೃದಯದಲ್ಲಿ ಉತ್ಸಾಹ ಮತ್ತು ಸಂತೋಷ ತುಂಬಿತ್ತು. ಸವಿತಾ ನೀಲಿ ಜೀನ್ಸ್ ಮತ್ತು ಕಪ್ಪು ಟಾಪ್ನಲ್ಲಿ ಅದ್ಭುತವಾಗಿ ಕಾಣುತ್ತಿದ್ದಳು ಮತ್ತು ಆ ಕ್ಷಣದಿಂದ ರವಿಯ ಹೃದಯ ಬಡಿತ ಹೆಚ್ಚಾಯಿತು. ಅವನು ಅವಳ ಆಕರ್ಷಣೆಗೆ ಸಂಪೂರ್ಣವಾಗಿ ಮಂತ್ರಮುಗ್ಧನಾದನು. ಅವರ ದಿನವೂ ಸುಂದರವಾಗಿ ಸಾಗಿತು. ಸವಿತಾ ಮಾಡಿದ ಹೂಕೋಸು ಪರೋಟಗಳು ಅತಿ ರುಚಿಕರವಾಗಿತ್ತು. ಅವಳು ಸಿಹಿಯಾದ ಮಾತುಗಾರ್ತಿ. ರವಿ ಕೆಲವೊಮ್ಮೆ ಅವಳ ಸೌಂದರ್ಯವನ್ನು ದಿಟ್ಟಿಸಿ ನೋಡುತ್ತಿದ್ದಾಗ ಅವಳು ಹೇಳುತ್ತಿರುವುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ರವಿ, ನೀವು ಎಲ್ಲಿದ್ದೀರಿ? ನೀವು ನನ್ನ ಮಾತು ಕೇಳುತ್ತಿಲ್ಲ ಅಲ್ವಾ ಎಂದು ಅವಳು ಮುನಿಸಿನಿಂದ ಕೇಳಿದಾಗ ರವಿ ಮುಜುಗರಕ್ಕೆ ಒಳಗಾಗುತ್ತಿದ್ದ. ಪರೋಟಗಳಿಗೆ ರವಿ ಧನ್ಯವಾದ ಹೇಳಿದಾಗ ಅವಳು ನಕ್ಕು, ನನಗೆ ಒಳ್ಳೆಯ ಸ್ನೇಹಿತನಿಗಾಗಿ ಅಡುಗೆ ಮಾಡುವುದು ಇಷ್ಟ. ನನಗೆ ಇಷ್ಟವಾಯಿತು ಎಂದಳು. ನೀವು ನನ್ನನ್ನು ನಿಮ್ಮ ಒಳ್ಳೆಯ ಸ್ನೇಹಿತ ಎಂದು ಪರಿಗಣಿಸುತ್ತೀರಾ? ಖಂಡಿತ, ಅವಳು ತಕ್ಷಣ ಉತ್ತರಿಸಿದಳು. ಯಾವಾಗಿನಿಂದ? ಇದಕ್ಕಿಂತ ಮುಖ್ಯವಾದ ಪ್ರಶ್ನೆ ಇದೆ ರವಿ. ಯಾವುದು? ನೀವು ನನ್ನ ಒಳ್ಳೆಯ ಸ್ನೇಹಿತನಾಗಿ ಮುಂದುವರಿಯಲು ಬಯಸುತ್ತೀರಾ ಎಂದು ಅವಳು ರವಿಯ ಕಣ್ಣುಗಳನ್ನು ಆಳವಾಗಿ ನೋಡಿದಳು. ಖಂಡಿತ. ಆದರೆ ನಿಮ್ಮ ಸ್ನೇಹ ಗಳಿಸಲು ನಾನು ಏನಾದರೂ ವಿಶೇಷ ಮಾಡಬೇಕೇ? ಇರಬಹುದು, ಆದರೆ ಅದರ ಬಗ್ಗೆ ನಂತರ ಮಾತನಾಡೋಣ. ಈಗ ಗಿಟಾರ್ ಖರೀದಿಸಲು ಹೋಗೋಣವೇ ಎಂದು ಹೇಳಿ ಅವಳು ವಿಷಯ ಬದಲಾಯಿಸಿದಳು. ಅವರು ಕಚೇರಿ ವಿಷಯಗಳ ಹೊರತಾಗಿ ಟಿವಿ ಧಾರಾವಾಹಿಗಳು,
ಚಲನಚಿತ್ರಗಳು, ಕ್ರೀಡೆ, ರಾಜಕೀಯ ಮತ್ತು ಫ್ಯಾಷನ್ ಕುರಿತು ಆಸಕ್ತಿದಾಯಕವಾಗಿ ಮಾತನಾಡಿದರು. ಸವಿತಾ ರವಿಯ ಮಾಜಿ ಪತಿ ಸಂಜೀವ್ ಮತ್ತು ಅವನ ಗೆಳತಿ ವಂದನಾ ಬಗ್ಗೆಯೂ ಮಾತನಾಡಿದಳು. ಸಂಜೀವ್ನಿಂದ ವಿಚ್ಛೇದನಕ್ಕೆ ಇನ್ನೊಬ್ಬ ಮಹಿಳೆ ಕಾರಣ. ಅವಳು ನನಗೆ ಒಳ್ಳೆಯ ಸ್ನೇಹಿತೆಯೂ ಆಗಿದ್ದಳು ಎಂದು ಸವಿತಾ ಯಾವುದೇ ದುಃಖವಿಲ್ಲದೆ ಹೇಳಿದರು. ಹಾಗಾದರೆ ನಿಮ್ಮ ಗಂಡ ನಿಮ್ಮ ಸ್ನೇಹಿತೆಯೊಂದಿಗೆ ನಿಮಗೆ ಮೋಸ ಮಾಡಿದನಾ ಎಂದು ರವಿ ಸಹಾನುಭೂತಿಯಿಂದ ಕೇಳಿದ. ಹೌದು, ಆದರೆ ನಾನು ನಿಮಗೆ ಒಂದು ಅದ್ಭುತ ವಿಷಯ ಹೇಳಬಹುದೇ? ಹೇಳಿ. ನಾನು ನನ್ನ ಗಂಡನ ವಿರುದ್ಧ ಸಾಕಷ್ಟು ದೂರುಗಳನ್ನು ಹೊಂದಿದ್ದೆ. ಆದರೆ ವಂದನಾ ಬಗ್ಗೆ ನನಗೆ ಎಂದಿಗೂ ದ್ವೇಷವಿರಲಿಲ್ಲ. ಏಕೆ? ವಂದನಾ ಚಿನ್ನದಂತಹ ಹೃದಯ ಹೊಂದಿದ್ದಳು ರವಿ. ನಾನು ಅವಳೊಂದಿಗೆ ನಗುತ್ತಾ ತುಂಬಾ ಸಮಯ ಕಳೆದಿದ್ದೆ. ಅವಳು ಆ ತಪ್ಪು ಹೆಜ್ಜೆ ಇಡದಿದ್ದರೆ ಇವಳು ನನ್ನ ಆತ್ಮೀಯ ಸ್ನೇಹಿತೆಯಾಗುತ್ತಿದ್ದಳು. ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡನಿಗಿಂತ ವಂದನಾಳನ್ನು ಹೆಚ್ಚು ಮಿಸ್ ಮಾಡಿಕೊಳ್ಳುತ್ತಿರುವಂತೆ ಕಾಣುತ್ತಿದೆಯಾ? ಒಳ್ಳೆಯ ಸ್ನೇಹಿತರನ್ನು ಪಡೆಯುವುದು ಕಷ್ಟ ರವಿ. ಎಲ್ಲರೂ ಗಂಡ ಅಥವಾ ಹೆಂಡತಿಯನ್ನು ಕಂಡುಕೊಳ್ಳುತ್ತಾರೆ. ನೀವು ಹೇಳಿದ್ದು ತುಂಬಾ ಬುದ್ಧಿವಂತಿಕೆಯ ಮಾತು. ಅವರು ರೆಸ್ಟೋರೆಂಟ್ಗೆ ತೆರಳಿ ಏನನ್ನಾದರೂ ಕುಡಿಯಲು ಹೊರಟರು. ಸವಿತಾ ರವಿಯ ಕೈ ಹಿಡಿದು ನಡೆದಳು. ಆ ಸ್ಪರ್ಶ ರವಿಯ ನರಗಳಲ್ಲಿ ಬಹಳ ಸಮಯದವರೆಗೆ ಜುಮ್ಮೆನಿಸುವಿಕೆ ಮೂಡಿಸಿತು. ಅವರು ಸಿನಿಮಾ ನೋಡಿದರು. ಸವಿತಾ ಹಾಲ್ನಲ್ಲಿ ರವಿಯ ಕೈ ಹಿಡಿದಿದ್ದಳು. ಸದ್ದಿಲ್ಲದೆ ಕುಳಿತು ಸಿನಿಮಾವನ್ನು ಆನಂದಿಸು ರವಿ ಎಂದು ಅವಳ ಪಿಸುಮಾತು ರವಿಗೆ ಕಿರಿಕಿರಿ ಉಂಟು ಮಾಡಲಿಲ್ಲ. ಅವರು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಿದರು ಮತ್ತು ನಂತರ ಗಿಟಾರ್ ಖರೀದಿಸಿದರು. ರವಿ ಗಿಟಾರನ್ನು ಉಡುಗೊರೆಯಾಗಿ ನೀಡಲು ಬಯಸಿದರು. ಅವಳು ನಿರಾಕರಿಸಿದಳು. ನೀವು ಬಯಸಿದರೆ ನನಗೆ ಗಿಟಾರ್ ಕಲಿಸುವ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಬಹುದು ಎಂದು ಅವಳು ಹೇಳಿದಾಗ ರವಿ ಮತ್ತೆ ಸಂತೋಷಪಟ್ಟ. ತಿರುವು: ಸ್ನೇಹ ಅಥವಾ ಪ್ರೀತಿ? ರಾತ್ರಿ 8 ಗಂಟೆಗೆ ಅವರು ಸವಿತಾಳ ಮನೆಗೆ ಹಿಂತಿರುಗಿದರು. ಅವಳು ಕಾಫಿ ಮಾಡಲು ಪ್ರಸ್ತಾಪಿಸಿದಾಗ ರವಿ ಅವಳೊಂದಿಗೆ ಅಡುಗೆ ಮನೆಗೆ ಹೋದನು. ಅಂಜುಳ ಪ್ರೀತಿಯಿಂದ ವಂಚಿತನಾಗಿದ್ದ ರವಿ ಸ್ನೇಹದ ಗಡಿಗಳನ್ನು ದಾಟಲು ಸಿದ್ಧನಾಗುತ್ತಿದ್ದನು. ಸವಿತಾ ತಿರುಗಿ ರವಿಯತ್ತ ನೋಡಿದಳು. ಅವಳು ರವಿಯ ನೋಟವನ್ನು ಅರಿತು ಅವನ ಕೈ ಹಿಡಿದು ಡ್ರಾಯಿಂಗ್ ರೂಮಿಗೆ ಕರೆದೊಯ್ದಳು. ಮಾರ್ಗ ಮಧ್ಯದಲ್ಲಿ ರವಿ ಅವಳನ್ನು ಅಪ್ಪಿಕೊಳ್ಳಲು ಪ್ರಯತ್ನಿಸಿದಾಗ ಅವಳು ತಡೆದು, ರವಿ, ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು. ಅದರ ಬಗ್ಗೆ ಮಾತನಾಡದೆ ನಾನು ಸ್ನೇಹಿತನಿಂದ ಪ್ರೇಮಿಯಾಗಿ ಬದಲಾಗಲು ಸಾಧ್ಯವಿಲ್ಲ ಎಂದಳು. ರವಿ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡನು. ಸವಿತಾ ಅವನ ಪಕ್ಕದಲ್ಲಿ ಕುಳಿತು ಅವನ ಕೈ ಹಿಡಿದು ಕೇಳಿದಳು, ಇವತ್ತಿನ ದಿನ ಹೇಗಿತ್ತು ರವಿ? ಇಂದು ನನ್ನ ಜೀವನದ ಅತ್ಯಂತ ಸುಂದರ ದಿನಗಳಲ್ಲಿ ಒಂದಾಗಿರುತ್ತದೆ ಎಂದು ರವಿ ಸತ್ಯ ಹೇಳಿದ. ನೀವು ನನ್ನೊಂದಿಗೆ ಸಂಬಂಧ ಮುಂದುವರಿಸಲು ಬಯಸುವಿರಾ? ಹೌದು, ಮತ್ತು ನೀವು? ನಾನು ಕೂಡ ಎಂದು ಅವಳು ಹೇಳಿ, ಆದರೆ ಅಂಜು ಬಗ್ಗೆ ಯೋಚಿಸದೆ ನಮ್ಮ ಸಂಬಂಧಕ್ಕೆ ಭದ್ರ ಬುನಾದಿ ನೀಡಲು ಸಾಧ್ಯವಿಲ್ಲ ಎಂದಳು. ಇದರಲ್ಲಿ ಅಂಜುಳನ್ನು ತರುವುದು ಅಗತ್ಯವೇ? ರವಿಯ ಧ್ವನಿಯಲ್ಲಿ ಆತಂಕ ತುಂಬಿತ್ತು. ನೀವು ಅವನನ್ನು ದೂರವಿಡಲು ಬಯಸುತ್ತೀರಾ? ಹೌದು. ಯಾಕೆ? ಅವಳು ನಿನ್ನನ್ನು ನನ್ನ ಗೆಳತಿ ಎಂದು ಒಪ್ಪಿಕೊಳ್ಳುವುದಿಲ್ಲ. ಮತ್ತು ನಾನು ನಿಮ್ಮ ಗೆಳತಿಯಾಗಬೇಕೆಂದು ನೀವು ಬಯಸುತ್ತೀರಾ? ನಿನಗೆ ಇದು ಬೇಡವೇ? ರವಿಗೆ ಸಿಟ್ಟು ಬರುತ್ತಿತ್ತು. ಸವಿತಾ ಗಂಭೀರವಾದ ಸ್ವರದಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. ರವಿ, ಜನರು ನನ್ನನ್ನು ಫ್ಲರ್ಟ್ ಎಂದು ಪರಿಗಣಿಸುತ್ತಾರೆ ಮತ್ತು ನಾನು ನಿನ್ನನ್ನು ನನ್ನ ಹತ್ತಿರ ಬರಲು ಬಹಿರಂಗವಾಗಿ ಆಹ್ವಾನಿಸುತ್ತಿದ್ದೇನೆ ಎಂದು ನೀನು ಭಾವಿಸಿರಬೇಕು. ಇದರಲ್ಲಿ ಸತ್ಯವಿದೆ, ಏಕೆಂದರೆ ನನ್ನ ಆಕರ್ಷಣೆಯನ್ನು ನೀನು ಆಳವಾಗಿ ಅನುಭವಿಸಬೇಕೆಂದು ನಾನು ಬಯಸಿದ್ದೆ. ನನ್ನ ಉದ್ದೇಶಗಳು ಏನೆಂದು ನಾನು ನಿನಗೆ ಹೇಳುತ್ತೇನೆ, ಆದರೆ ಮೊದಲು ದಯವಿಟ್ಟು ಒಂದು ಪ್ರಶ್ನೆಗೆ ಉತ್ತರಿಸಿ. ಕೇಳಿ. ರವಿ ಗಂಭೀರನಾದ. ನೀವು ಅಂಜುಗೆ ವಿಚ್ಛೇದನ ನೀಡಲು ನಿರ್ಧರಿಸಿದ್ದೀರಾ? ಖಂಡಿತ ಇಲ್ಲ ಎಂದು ರವಿ ಆಶ್ಚರ್ಯದಿಂದ ಉತ್ತರಿಸಿದ. ನಿನ್ನ ಸ್ನೇಹಿತ ಅರುಣ್ನಿಂದ ನನಗೆ ತಿಳಿದು ಬಂದದ್ದೇನೆಂದರೆ ಅಂಜು ಕಳೆದ 2 ತಿಂಗಳಿನಿಂದ ತನ್ನ ಹೆತ್ತವರ ಮನೆಯಲ್ಲಿ ನಿನ್ನ ಮೇಲೆ ಬೇಸರಗೊಂಡು ವಾಸಿಸುತ್ತಿದ್ದಾಳೆ. ನೀನು ಅವಳನ್ನು ಏಕೆ ವಾಪಸ್ ಕರೆದುಕೊಂಡು ಬರುತ್ತಿಲ್ಲ? ನಮ್ಮಿಬ್ಬರ ನಡುವೆ ಗಂಭೀರವಾದ ಮನಸ್ತಾಪವಿದೆ. ಅವನು ತನ್ನ ಮಾತನ್ನು ಉಳಿಸಿಕೊಳ್ಳಬೇಕು. ಪೂರ್ಣ ವಿವರಗಳನ್ನು ನಂತರ ಹೇಳು ರವಿ. ಆದರೆ ನಿನಗೆ ಅವಳ ನೆನಪಿಲ್ಲವೇ? ಸವಿತಾ ಸೌಮ್ಯವಾದ ಸ್ವರದಲ್ಲಿ ಕೇಳಿದಳು. ಅದು ಬರುತ್ತದೆ, ಖಂಡಿತ ಬರುತ್ತದೆ, ಆದರೆ ನೀನು ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವಿಲ್ಲ ಸವಿತಾ. ನೀವು ಹೇಳಿದ್ದು ಸರಿ, ಆದರೆ ನೀವಿಬ್ಬರೂ ಒಟ್ಟಿಗೆ ಇರುವ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೀರಿ ಅಲ್ಲವೇ? ಹೌದು, ಆದರೆ ನೋಡು, ನೀವಿಬ್ಬರೂ ತಪ್ಪು ಮಾಡಿದ್ದೀರಿ. ಅದು ಹೆಚ್ಚು ಕಡಿಮೆಯಾದರೂ ಮುಖ್ಯವಲ್ಲ ರವಿ. ಈ ಭಿನ್ನಾಭಿಪ್ರಾಯದಿಂದಾಗಿ ನೀವಿಬ್ಬರೂ ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥ ಮಾಡುತ್ತಿದ್ದೀರಾ. ನೀವು ನನಗೆ ಏನು ವಿವರಿಸಲು ಪ್ರಯತ್ನಿಸುತ್ತಿದ್ದೀರಿ? ರವಿಯ ಮನಸ್ಥಿತಿ ಹದಗೆಡುತ್ತಿತ್ತು. ರವಿ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಸವಿತಾಳ ಧ್ವನಿಯಲ್ಲಿ ಪ್ರೀತಿ ತುಂಬಿತ್ತು. ಇಂದು ಇಡೀ ದಿನ ನಿನ್ನ ಜೊತೆ ಕಳೆಯುವ ಮೂಲಕ ನಾನು ನಿನಗೆ ಅಂಜುಳನ್ನು ನೆನಪಿಸಲು ಪ್ರಯತ್ನಿಸಿದೆ.
ಅವಳಿಂದ ದೂರ ಉಳಿಯುವ ಮೂಲಕ ನಿನ್ನನ್ನು ತನ್ನವಳೆಂದು ಪರಿಗಣಿಸುವ ಮಹಿಳೆ ಮಾತ್ರ ನಿನಗೆ ನೀಡಬಹುದಾದ ಎಲ್ಲಾ ಸೌಕರ್ಯಗಳಿಂದ ನೀನು ವಂಚಿತನಾಗುತ್ತಿದ್ದೀಯಾ? ನಾನು ಪ್ರತಿದಿನ ಪುರುಷರನ್ನು ಭೇಟಿಯಾಗುತ್ತೇನೆ. ಅವರು ತಮ್ಮ ಒಳ್ಳೆಯ ಹೆಂಡತಿಯರಿಗಿಂತ ನನ್ನೊಂದಿಗೆ ಪ್ರೀತಿ ಹೊಂದಲು ಹೆಚ್ಚು ಉತ್ಸುಕರಾಗಿದ್ದಾರೆಂದು ತೋರುತ್ತದೆ. ನನಗೆ ನಿನ್ನ ತುಂಬಾ ಇಷ್ಟ, ಆದರೆ ನಿನ್ನನ್ನು ಮತ್ತು ಅಂಜುಳನ್ನು ನನ್ನ ಆತ್ಮೀಯ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ನಾನು ಬಯಸುತ್ತೇನೆ. ನಮ್ಮ ನಡುವಿನ ಈ ರೀತಿಯ ಸಂಬಂಧವು ನಮ್ಮ ಮೂವರಿಗೂ ಪ್ರಯೋಜನಕಾರಿಯಾಗಿದೆ. ನೀನು ಬಯಸಿದರೆ ನೀನು ನನ್ನ ಪ್ರೇಮಿಯಾಗಿ ಇಂದು ರಾತ್ರಿ ನನ್ನೊಂದಿಗೆ ಮಲಗಬಹುದು. ಆದರೆ ನೀನು ಹಾಗೆ ಮಾಡಿದರೆ ಅದು ನನ್ನ ಸೋಲು. ನಾಳೆಯಿಂದ ನಾವು ಕೇವಲ ಪಾಲುದಾರರಾಗಿರುತ್ತೇವೆ. ನೀವು ಸ್ನೇಹಿತರಾಗಲು ನಿರ್ಧರಿಸಿದರೆ ನಾನು ಗೆಲ್ಲುತ್ತೇನೆ. ನಮ್ಮ ಮೂವರ ನಡುವಿನ ಈ ಸ್ನೇಹವು ಜೀವಮಾನವಿಡೀ ಇರುತ್ತದೆ. ನನಗೆ ಅದು ಖಚಿತವಾಗಿದೆ. ಹೇಳು ರವಿ, ನೀನು ಏನು ನಿರ್ಧರಿಸುತ್ತೀಯಾ? ನಿನಗೂ ಅಂಜುವಿಗೂ ನನ್ನ ಜೀವಮಾನದ ಸ್ನೇಹ ಬೇಕೇ ಅಥವಾ ಒಂದು ರಾತ್ರಿ ನನ್ನ ಪ್ರೀತಿ ಆನಂದ ಬೇಕೇ? ರವಿಗೆ ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಸವಿತಾಳ ಬುದ್ಧಿವಂತಿಕೆಯ ಮಾತು ಅವನಿಗೆ ಅಂಜುಳನ್ನು ನೆನಪಿಸಿತು ಮತ್ತು ಅವಳನ್ನು ಮತ್ತೆ ತನ್ನ ಜೀವನಕ್ಕೆ ಕರೆತರಲು ಹಾತೊರೆಯುವಂತೆ ಮಾಡಿತು. ನಾನು ಅಂಜುಳನ್ನು ಭೇಟಿಯಾಗಿ ಅವಳನ್ನು ಮರಳಿ ಕರೆತರುತ್ತೇನೆ, ನನ್ನ ಒಳ್ಳೆಯ ಸ್ನೇಹಿತೆ. ರವಿಯ ನಿರ್ಧಾರವನ್ನು ಕೇಳಿದ ಸವಿತಾಳ ಮುಖ ಬೆಳಗಿತು. ರವಿ ನಗುತ್ತಾ ಅವಳಿಗೆ ವಿದಾಯ ಹೇಳಿ ಹೊರಟನು.